ಸ್ಕಂದ. 10 ಸ್ಕಂದ ಮುಗಿತು. ಎಷ್ಟಿವೆ? 2 ಇದೆ. ಇದು ಏಕಾಸ್ಕಂದ ಪೂರ್ತಿ ಉಪದೇಶ ಇದೆ. ಇಷ್ಟೊತ್ತು ಕೂಡ ಅಲ್ಲಲ್ಲಿ ಉಪದೇಶ ಬಂದೇ ಇದೆ, ಉದ್ದಕ್ಕೂ ಅಲ್ಲಲ್ಲಿ ಉಪದೇಶ ಬಂದಿದೆ. ಇದು ಎಕ್ಸ್ಕ್ಲೂಸಿವ್ ಉಪದೇಶ ಪೂರ್ತಿಯಾಗಿ. ಮಹಾಭಾರತದಲ್ಲಿ ಉದ್ದಕ್ಕೂ ಬೇಕಾಷ್ಟು ಉಪದೇಶಗಳು ಬಂದಿದ್ದರೂ ಕೂಡ ಭಗವದ್ಗೀತಾ ಹೇಗೆ ಸರ್ವಶ್ರೇಷ್ಠವಾದ ಉಪದೇಶನೂ ಹಾಗೆ ಅಲ್ಲೂ ಭಗವಂತನೇ ಹೇಳಿದ್ದು, ಇಲ್ಲಿ ಭಗವಂತನೇ ಹೇಳ್ತಿರೋ. ಆದ್ದರಿಂದ ಭಾರಿ ಮಹತ್ವ ಇದೆ. ಇದು ಪೂರ್ತಿ ಇನ್ನೊಂದು ಭಗವದ್ಗೀತೆ ಕೆಡದಾಗತ್ತೆ. ಭಗವದ್ಗೀತೆ ಅನೇಕ ವಿಚಾರಗಳು ಅರ್ಥ ಆಗಬೇಕಾದ್ರೆ ಇದಿರಬೇಕು. ಇದರ ಅನೇಕ ವಿಚಾರ ಅರ್ಥ ಆಗಬೇಕಾದ್ರೆ ಅದ್ರ ಜ್ಞಾನ ಇರಬೇಕು. ಕಪಿಲಗೀತೆ, ಋಷಭಗೀತೆ ಹಿಂದೆ ಬಂದಿದೆ. ಎಲ್ಲ ತಿಳ್ಕೊಂಡಾಗ ಪೂರ್ತಿ ಅರ್ಥ ಆಗುತ್ತೆ. ಯಾಕೆ ಕೆಲವು ಕಡೆ ವಿಸ್ತಾರ ಹೇಳಿರ್ತಾರೆ, ಕೆಲವು ಸಂಕ್ಷೇಪ ಮಾಡಿರ್ತಾರೆ. ಇದು ಎಲ್ಲ ಓದ್ಬಿಟ್ಟಾಗ ಏನಾಗತ್ತಾಗ ಎಲ್ಲ ಕವರ್ ಆಗುತ್ತೆ. ದಶಮಸ್ಕಂದ ಮುಗೀತು. 9 ತಿಂಗಳಾಯ್ತು. 9 ಮಂತ್ಸ್ ಆಯ್ತಾ ಇದೆ ಈವರೆಗೂ. ಎಲ್ಲಿಂದ? ಆಗಸ್ಟ್ 24. ಆಗಸ್ಟ್ 24 ಇಂದ ಶುರುವಾಯಿತು. ಸರಿ. ನೋಡಿ ಒಂದು ಎಷ್ಟು ದಿವಸ ಆಗುತ್ತೆ ನೋಡಿ. ಅದು ದೊಡ್ಡದು. ಇದು ಸ್ಕಂದನೂ ದೊಡ್ಡದು, ವಿವರಣೆಗಳು ಜಾಸ್ತಿ. ಆಚಾರ ಅತಿ ಹೆಚ್ಚು ಬರೆದಿರೋದು ಭಾಗವತದಲ್ಲಿ ಈ ಭಾಗ. ಏಕಾಸ್ತ ದೊಡ್ಡ ತಾತ್ಪರ್ಯ. ಇದು ಮೇಲೆ ಎಷ್ಟು ಸುಮಾರು 200 ಪುಟದಷ್ಟು ಮೇಲಿದೆ ಇದ್ರ ವ್ಯಾಪ್ತಿ. ಅಷ್ಟು ಬರೆದಿದ್ದಾರೆ. ಗೊತ್ತಾಯ್ತು ಸರಿಯಾಗಿ. 250 ಪುಟದ ಮೇಲಿದೆ ಇನ್ನೂ ಕೂಡ. ಇಡೀ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅವೆಲ್ಲ ಸೇರಿದರೆ ಹೇಗೋ ಹಾಗಿರತಕ್ಕಂಥ ಭಾಗ. ಆದ್ದರಿಂದ ಸರಿಯಾಗಿ ಓದಬೇಕು. ತುಂಬ ಜನ ಬಿಟ್ಟು ಬಿಡ್ತಾರೆ. ಏಕಾಸ್ಕಂದದಲ್ಲಿ 31 ಅಧ್ಯಾಯ ಇರೋದು. ಮೊದಲನೇ ಅಧ್ಯಾಯಕ್ಕೆ ಆಚಾರ್ಯರು ಬರೋದಿಲ್ಲ, ಯಾಕೆಂದರೆ ಬೇರೆ ಕಡೆ ಬರೆದಾಗಿದೆ ಆಗಲಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಲ್ಲಿ ಬಂದಿದ್ದೇನು, ಇವರೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಅಂಥೇಳಿ ಸಾಂಬನಿಗೆ ಸ್ತ್ರೀ ವೇಷ, ಗರ್ಭಿಣಿ ವೇಷ ಹಾಕಿದರು. ಮುನಿಗಳೆಲ್ಲ ಬಂದರು, ಏನು ಹೇಳ್ತಾಳೆ ಅಂತ ಕೇಳಿದರು. ಅವ್ರಿಗೆ ಗೊತ್ತಾಯಿತು ಪರೀಕ್ಷೆ ಮಾಡ್ತಾರೆ ಅಂತೇಳಿ. ಅವರು ಶಾಪ ಕೊಟ್ಟರು. ಪ್ರಸವಿಷ್ಯ ಜೀವೋ ಮಂದಾಹ ಮುಸಲಂ ಕುಲನಾಶ, ನಿಮ್ಮ ವಂಶನಾಶ ಮಾಡತಕ್ಕಂಥ ಒನಕೆ ಹೇಳ್ತಾಳೆ ಅಂತೇಳಿ. ನೋಡಿದ್ರೆ ಅಲ್ಲಿ ಒನಕೆ ಇದ್ದಾಗಲಿ ಶುರುವಾಗಿಬಿಟ್ಟಿದ್ದಾಗಲಿ ತೋರಿಸಿದ್ರು. ಅವರೆಲ್ಲ ನೀರನ್ನು ಕಲಿಸಿಬಿಟ್ಟು ಹಾಕಿರಿ ಅಂತ ಹಾಕಿದರು. ಕಬ್ಬಿಣದ ಭಾಗನ ಹಾಗೆ ಬಿಸಾಕಿದ್ರು. ಒಂದು ಮೀನು ನುಗ್ಗಿತು. ಅವ್ರ ಜಲ ಬೇಡನ ಕೈ ಸಿಕ್ತು. ಅದನ್ನು ಆತ ತನ್ನ ಬಾಣಕ್ಕೆ ಅಲಗು ಮಾಡಿಕೊಂಡ. ಇಷ್ಟು ಹೇಳ್ಬಿಟ್ಟು ಲಾಸ್ಟಲ್ಲಿ ಕಂಟಿನ್ಯೂ ಮಾಡ್ತಾನೆ. ಫಸ್ಟಿಂದ ಉಳಿದೆಲ್ಲ ಉಪದೇಶಗಳು. ಗೊತ್ತಾಯ್ತಾ? ಈ ಅಧ್ಯಾಯ ಇಷ್ಟು ಕಥೆ ಇಷ್ಟೇ ಇರೋದ್ರೊಳಗೆ. ಉಳಿದೆಲ್ಲ ಉಪದೇಶಗಳೇ. ಕೊನೆಗೆ ಮುಂದೇನಾಯಿತು ಶಾಪದಿಂದ ಅಂತೇಳಿ ಕೃಷ್ಣ ಪರಂಧಾಮ ಗಮನ ಕೊನೆ ಅಧ್ಯಾಯದಲ್ಲಿ ಹೇಳ್ಬಿಡುತ್ತೆ. ಇವತ್ತು ಉಪದೇಶಗಳು ಭಾಗ ಮಾತ್ರ. ಉಳಿದೆಲ್ಲ ಬೇರೆ ಕಡೆ ಹೇಳಿರೋದ್ರಿಂದ ಇದು ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ವಿಷಯ. ಭಗವದ್ಗೀತಾ ಭಾಷ್ಯದಲ್ಲಿ ಹೇಗೋ ಹಾಗೆ ಎಲ್ಲದಕ್ಕೂ ಹೇಳೋದಿಲ್ಲ. ಇಲ್ಲೂ ಕೂಡ ಅಲ್ಲಿ ಹೇಳ್ದ ಇರೋದನ್ನು ಇಲ್ಲಿ ಹೇಳ್ತಾರೆ, ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳ್ತಾರೆ. ಎಲ್ಲ ಸೇರಿಸ್ಕೊಂಡು ಓದಬೇಕಾದ ಜಾಣ್ತಾನೆ. ಅಲ್ಲಿ ನಡೆದಿದ್ದೇನೀಗ. ಮುಂದಿನ ಪ್ರಶ್ನೆ ಏನು ಬರುತ್ತೆ? ಇಷ್ಟೊತ್ತು ಹೇಳಿದ ಅದೇ ತಾನೇ. ವ್ಯಾಸರಾಜ ದೇವರೇ ಹೇಳ್ತಿರೋದು. ಅದು ಕೂಡ ಇಲ್ಲೇನು ಬಂತು? ಮುಂದಿನ ಅಧ್ಯಾಯದೊಳಗೆ ವಸುದೇವನ ಅಂತಾರೆ ನಾರದರು ಬರ್ತಾರೆ. ಆಗೇನು ಮಾಡ್ತಾರೆ? ವಸುದೇವ ಸ್ವಾಮಿ ಉದ್ಧಾರ ಆಗ್ಲಿಕ್ಕೆ ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳೋದು ಶುರು ಮಾಡ್ತಾರೆ. ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಹೇಳಬೇಕಾದ್ರೆ ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತಾದೃಶಾಂ ಅಚ್ಯುತಾತ್ಮನ. ಕೇಳಬೇಕಾದ್ರೆ ನಾರದರನ್ನು ಪ್ರಶಂಸೆ ಮಾಡ್ತಾರೆ ವಸುದೇವ. ನಿಮ್ಮಂಥವ್ರು ಸಿಗೋದು ಭಾರಿ ಕಷ್ಟ. ದೇವತೆಗಳು ಸಿಕ್ಕರೂ ಸಿಗಬಹುದು, ನಿಮ್ಮಂಥವ್ರು ಸಿಗೋದು ಕಷ್ಟ. ದೇವತೆಗಳಲ್ಲಿ ಹೇಗೆ ಸಿಗ್ತಾರೆ ಅಂದರೆ ಅವ್ರು ಇದ್ದಿದ್ದ ಹಾಗೆ. ಅವ್ರು ಪಾಠ ಗೀಟ ಮಾಡೋದಿಲ್ಲ. ಮತ್ತು ವ್ಯವಸ್ಥೆ ಮಾಡಿಕೊಡ್ತಾರೆ ಹೊರತು ಅವ್ರು ಪಾಠ ಮಾಡೋದಿಲ್ಲ. ಗೊತ್ತಾಯ್ತಾ? ನೀವು ಹಾಗಲ್ಲ, ಪಾಠ ಮಾಡೋರು ನೀವೆಲ್ಲ ಕೂಡ. ಋಷಿಮುನಿಗಳು ಸಿಕ್ಕರ ಅನುಕೂಲ ಏನಂತ ಕೇಳಿದರೆ ಉಳಿದವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಹೊರತು ಪಾಠ ರಾಜ ಮಹಾರಾಜರು ಪಾಠ ಮಾಡೋದಿಲ್ಲ. ಏನು ಮಾಡ್ತಾರೆ ಅವರು? ಏರ್ಪಾಡು ಮಾಡಿಕೊಡ್ತಾರೆ. ನೀವು ಸಿಕ್ಕಿದ್ದೀರ ಡೈರೆಕ್ಟ್ ಸಿಕ್ಕಾಗಾಯ್ತಾ. ಆದ್ದರಿಂದ ನೀವು ಸಿಗೋದು ಮುಖ್ಯ. ದೇವತೆಗಳು ಸಿಗೋದಕ್ಕಿಂತ ನಿಮ್ಮಂಥವ್ರು ಸಿಗೋದು ಮುಖ್ಯ ಅಂತ ಹಿಂದೆ ಬಂದಿದೆ. ದರ್ಶನಾದೇವ ಸಾಧವ. ಸಜ್ಜನರ ದರ್ಶನ ಆಗೋದೇ ಭಾರಿ ಪುಣ್ಯ. ದೇವತೆಗಳ ದರ್ಶನ ಹೇಗೋ ಅದಕ್ಕಿಂತ ಒಂದು ತೂಕ ಮೇಲೆ ಅಂತ ಹೇಳ್ತಾರೆ. ದೇವತೆಗಳೇ ದೊಡ್ಡವರು, ಬಟ್ ಅವರು ಉಪದೇಶ ಮಾಡೋದಿಲ್ಲ. ಮಾಡೋದು ಯಾರು? ಇವರಾದ್ದರಿಂದ. ಇವರು ಮುಖ್ಯಮಂತ್ರಿ ಪಾಠ ಮಾಡ್ತಾರೆ, ಬಂದು ಚೀಫ್ ಸೆಕ್ರೆಟರಿ ಪಾಠ ಮಾಡ್ತಾರಾ? ಕಾಲೇಜುಗಳು ಅದರಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲಿ ಡಿಗ್ರಿ ಯೂನಿವರ್ಸಿಟಿ ಯಾವುದೋ ವಿಧಾನಸೌಧ ಯೂನಿವರ್ಸಿಟಿ ಹೆಸರು ಹಾಕಕ್ಕೆ ಬರುತ್ತಾ? ಯೂನಿವರ್ಸಿಟಿ ಹೆಸರು ಹಾಕಕ್ಕೆ ಬರುತ್ತೆ, ವಿಧಾನಸೌಧ ಅಂತ ಹಾಕಬಾರ್ದು. ಯಾಕೆ? ಅದೇನದು ಆಡಳಿತದ ವ್ಯವಸ್ಥೆನೇ ಹೊರತು ಟೀಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲ. ಅದೇ ರೀತಿಯೇ ಇವ್ರ ಬಗ್ಗೆ ಮಾತಾಡ್ತಾರೆ. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ. ದೇವತೆಗಳು ಅಂದರೆ ಅಡ್ಮಿನಿಸ್ಟ್ರೇಷನ್ ಅವರು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದನ್ನು ಕೊಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಪನಿಷ್ ಮಾಡ್ತಾರೆ ಇಷ್ಟೇ. ಅಲ್ಲಿ ನಿಮ್ಮಂಥವ್ರು ಹಾಗಲ್ಲ. ಸುಖಾಯೈವ ಚ ಸಾಧೂನಾಂ ತಾದೃಶಾಂ ಅಚ್ಯುತಾತ್ಮನಾಂ. ನಿಮ್ಮ ಕೆಲಸ ಬರೋದೇ ಉದ್ಧಾರ ಮಾಡೋದಕ್ಕೋಸ್ಕರ. ಉದ್ಧಾರ ಮಾಡೋದವ್ರ ಕೆಲಸ ಅಲ್ಲ. ಉದ್ಧಾರ ಮಾಡೋದವ್ರ ಕೆಲಸ ಅಲ್ಲ. ರೆಡಿ ಇದ್ದರೆ ಮುಂದೆ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ಬಟ್ ಉದ್ಧಾರ ಮಾಡೋಬೇಕಾದ್ರೆ ಜ್ಞಾನ ಕೊಡಬೇಕು. ಜ್ಞಾನ ಕೊಡಬೇಕಾದ್ರೆ ಋಷಿಮುನಿಗಳಿಂದಲೇ ಬರಬೇಕಾದ್ದರಿಂದ ಅಚ್ಯುತಾತ್ಮನಾಂ. ಯಾರೋ ಋಷಿಗಳಾಗಬಾರದು, ದೇವರಲ್ಲೇ ಮನಸ್ಸಾಗಿರತಕ್ಕಂಥ ಋಷಿಗಳಾಗಬೇಕು.
ನೀವು ಅಂಥವ್ರು ನಾರದರು ಅಂಥವ್ರು ಅಂತ ಯಾಕೆ ಗೊತ್ತಾಗುತ್ತೆ? ಬರೋದೇ ನಾರಾಯಣ ಅಂತವ್ರು ನಾರಾಯಣ ನಾರಾಯಣ ಅಂತ ಬರೋದ್ರಿಂದ ತಕ್ಷಣ ಇವ್ರು ಯಾವುದಂತ ಗೊತ್ತಾಗತ್ತೆ ಇವ್ರದೀಗ. ಉಳಿದವ್ರದೆಲ್ಲ ದೇಹದ ಯೂನಿಫಾರ್ಮ್ ಅಂದರೆ ಬಾಯಿಲೇ ಯೂನಿಫಾರ್ಮ್ ಅವರಿಗೆ. ನಾರಾಯಣ ಯಾವ ಸಿನಿಮಾ ನಾಟಕದಲ್ಲೂ ಬದಲಾಯಿಸಲಿ ಇನ್ನೂ ಕೂಡ ನಾರಾಯಣ ಅಂತಲೇ ಬರಬೇಕು ಅವರು. ಅದು ಭಾರಿ ವಿಶೇಷ. ಅಷ್ಟರ ಮಟ್ಟಿಗೆ ಹರಿಭಕ್ತರು. ಅದಕ್ಕೆಲ್ಲರೂ ತಕ್ಷಣ ಅವ್ರು ನಾರಾಯಣ ವಿಷಯ ಬೇಕಾದ್ರೆ ಅವ್ರನ್ನ ಕೇಳಬೇಕು ಅಂತ ಅರ್ಥ. ನೀವು ಬಂದಿದ್ದೀರಿ ಅದಕ್ಕೇನೆ ನಿಮ್ಮನ್ನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಭಜಂತಿಯೇ ಯಥಾ ದೇವಾನ್ ದೇವಾ ಅಪಿ ತಥೈವ ತಾನ್. ಎಷ್ಟು ಇಂಪಾರ್ಟೆಂಟ್ ನೋಡಿ. ದೇವತೆಗಳು ಹೇಗೆ ಗೊತ್ತಾ ಲೆಕ್ಕಾಚಾರ. ಅವರು ಹೇಗೆ ಸೇವೆ ಮಾಡ್ತಾರೆ ಫಲ ಕೊಡ್ತಾರೆ ಅಷ್ಟೇ. ಉಪದೇಶ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ಮೇಲೆ ಟ್ರೈನ್ ಮಾಡ್ತಾನೆ ಏನು ಬರ್ಕೊಟ್ಟು ಇಸ್ಕೊತಾರೆ ಸಪ್ಲೈ ಮುಂದೆ ಕಳಿಸಿಬಿಡ್ತಾರೆ ಅಷ್ಟೇ ಹೊರತು ಅಲ್ಲಿ ತಪ್ಪು ಸರಿ ಹೇಳೋದಕ್ಕೆ ಹೋಗೋದಿಲ್ಲ. ನೋಡ್ತಾ ತಮ್ಮ ಶಿಷ್ಯನೇ ಇರ್ಬೋದು ಸ್ಟೂಡೆಂಟೇ ಇರ್ಬೋದು. ನೋಡ್ತಾ ತಪ್ಪು ಬರಿತಾ ಇದ್ದಾನು ಕರೆಕ್ಟ್ ಮಾಡಬಾರ್ದು ಅವರು. ಯಾಕೆ ಅದು ಪೋಸ್ಟ್ ಬೇರೆ ಇಲ್ಲಿರೇಟರ್ ಪೋಸ್ಟಲ್ಲಿ ಗೊತ್ತು. ಅಲ್ಲಿ ಟೀಚಿಂಗ್ ಇದ್ದಾಗ ತಪ್ಪಂತಿದ್ದು ಹೇಳ್ಕೊಡ್ಬೋದು. ಇಲ್ಲಿ ಹೇಳ್ಕೊಡಾಗಿಲ್ಲ. ಋಷಿಮುನಿಗಳು ಹೇಗೆ ಯಾವಾಗಲೂ ಟೀಚರ್ಸ್ ಅವರು ಯಾವಾಗಲೂ ಉಪದೇಶ ಮಾಡ್ತಾ ಇರ್ತಾರೆ. ಆದ್ದರಿಂದ ಋಷಿಮುನಿಗಳ ಹತ್ರ ಹೋಗಬೇಕು. ಈ ನಮ್ಮ ಇಲ್ಲಿ ಅಭ್ಯಾಸ ಆಗಿದೆ. ಈಗ ತುಂಬ ಆಪತ್ತು ಬಂದಾಗ ನಾವು ರಾಯರು ಟೀಕಾರಾಯರು ಉತ್ತಮರು ಆದಿರಾದ್ರು ಹೀಗೆಲ್ಲ ಹೋಗ್ತಾರೆ ಹೊರತು ನಾವು ವಿಷ್ಣು ಕ್ಷೇತ್ರ ಸಾಮಾನ್ಯ ಹೋಗೋದಿಲ್ಲ. ಯಾಕೆಂದರೆ ಇವರು ಅಪಾಯಿಂಟೆಂಟ್ ಅದಕ್ಕೋಸ್ಕರ ಇವ್ರ ಹತ್ರ ಬೇಗ ಕೆಲಸ ಮಾಡಿಕೊಡ್ತಾರೆ ಅಂತೇಳಿ. ಅದು ಬಿಟ್ಬಿಟ್ಟು ಅಲ್ಲಿಗೆ ಹೋಗಬಾರ್ದು. ಅವ್ರು ಕಳಿಸಿದ್ರೆ ಹೋಗಬೇಕು. ಈ ವ್ಯವಸ್ಥೆ ಮಾಡಿರ್ಬೇಕು. ಅಲ್ಲಾಕೆ ಹೋಗಬೇಕು? ಏನೋ ಬಡಿಸ್ಬೇಕಾದ್ರೆ ಯಜಮಾನಿಂದ ಕೇಳಬಾರ್ದು. ಬಡಿಸೋರು ಕೇಳಿದ್ರೆ ಸಾಕು. ಏನು ನೀರು ಬೇಕು ಬಡಿಸಿ ನಾನು ಹಾಕ್ತೀನಿ ಅಲ್ಲೇ ಕೇಳ್ತೀರಿ ಅಂತಾರಲ್ಲ ಹಾಗೆ. ಇಲ್ಲಿ ಹೋಗಬೇಕು. ಭಜಂತಿಯೇ ಯಥಾ ದೇವಾನ್ ಅದು ಲೆಕ್ಕಾಚಾರ ಅವ್ರದ್ದು. ಭಜಂತಿಯೇ ಯಥಾ ದೇವಾನ್ ತಥಾ ಅಪಿ ತೇ ದೇವಾಪಿ ತಥೈವ ತಾನ್. ಹಿಂದೆ ಬಂದಿದೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ದೇವರು ಹಾಗಲ್ಲ, ಎಲ್ಲದನ್ನೂ ಮಾಡ್ತಾನೆ ದೇವರಾದ್ದರಿಂದ. ದೇವರ ರೀತಿ ಬೇರೆ. ಛಾಯೇವ ಕರ್ಮ ಸಚಿವಾಹ ಸಾಧವೋ ದೀನವತ್ಸಲ. ಛಾಯೆ ಹೇಗಿರುತ್ತೆ? ನೆರಳು ಹೇಗಿರುತ್ತೆ? ಆನೆ ನೆರಳು ಆನೆ ಇದ್ದಾಗಿರುತ್ತೆ, ಹಸು ನೆರಳು ಹಸು ಇದ್ದಾಗಿರುತ್ತೆ. ಗೊತ್ತಾಯ್ತಾ? ಅಂದರೆ ಕರ್ಮಕ್ಕೆ ತಕ್ಕಂತೆ ದೃಷ್ಟಾಂತ ಕೊಡ್ತಾರೆ. ಛಾಯೇವ ಕರ್ಮ ಸಚಿವಾಹ ಅಷ್ಟೇ, ಬೇರೆ ಮಾಡೋದಿಲ್ಲ ಅವರು. ಉದಾಹರಣೆ ಅದಕ್ಕೆ ಹೇಳ್ತಾರೆ. ಸಾಧವೋ ಸಜ್ಜಂದ್ರೆ ಹಾಗಲ್ಲ. ಏನು ಮಾಡ್ತಾರೆ? ಚಿತ್ತರ ಹಾಗಲ್ಲ, ಹೀಗೆ ಮಾಡು ಅಂತ ಹೇಳ್ಕೊಡ್ತಾರೆ. ಆದ್ದರಿಂದ ಗುರುಗಳ ಹತ್ರ ಹೋಗೋದು ಭಾರಿ ಮುಖ್ಯವಾದ ಅಂಶ. ಅವ್ರು ಸಿಕ್ಕಾಗ ಡೈರೆಕ್ಟ್ ಕಾಣಿಸೋದಿಲ್ಲ ಅವರು. ದೇವರಿಗೆ ಸಾಮಾನ್ಯ ಕಾಣಿಸೋದೇ ಇಲ್ಲ ಅವರು. ಅದು ಯಾರೋ ದೇವತೆಗಳು ಕಂಡ್ರೆ ಅಂತ ಅದಕ್ಕೆ ಮಾತು ಬಂದಿದೆಯಲ್ಲ, ಪರೋಕ್ಷ ಪ್ರಿಯಾಯವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ. ಅವರು ಕನಸಲ್ಲಿ ಕಾಣ್ತಾರೆ ಹೊರತು ಎದುರೇ ಕಾಣೋದಿಲ್ಲ ಸಾಮಾನ್ಯ. ಬೇರೆ ಯುಗದಲ್ಲಿ ತಪಸ್ ಮಾಡಿದರೆ ಕಣ್ಣೆ ಕಾಣೋದು, ತಪಸ್ ಮಾಡಿದ್ರು ಕಾಣೋದಿಲ್ಲ. ಗೊತ್ತಾಯ್ತಾ? ಅನುಗ್ರಹ ಮಾಡ್ತಾರೆ ಬೇರೆ ರೀತಿಯಲ್ಲಿ. ಅವ್ರು ಹೇಳಿ ಜಾಯಿನ್ ಮಾಡ್ತಾರೆ ಹೊರತು ತಾವೇ ಡೈರೆಕ್ಟ್ ಮಾತಾಡೋದಿಲ್ಲ. ಋಷಿಮುನಿಗಳೆಲ್ಲ ಯಾರು? ಗುರುಗಳು. ಅವ್ರು ಏನೇ ಮಾಡಿದ್ರು ಗೈಡ್ ಮಾಡ್ತಾವ್ರು. ಅವ್ರು ಗೈಡ್ ಮಾಡಲ್ಲ ದೇವತೆಗಳು ಗೈಡ್ ಮಾಡಬೇಕು. ಸರಿ ಏನು ಮಾಡ್ತಾರೆ ಗೊತ್ತಾ? ಅವರು ಅಲ್ಲ, ಒಂದು ಇವ್ರ ಕೈ ಇಲ್ಲದ್ರೆ ಒಳಗಿಂದ ಪ್ರೇರಣೆ ಮಾಡ್ತಾರೆ. ಹಿಂದೆ ಬಂದೆ ನದೇವ ಅಂದ ಒಳಗಡೆನೆ ಈ ಫ್ಲಾಶ್ ಆಯಿತು ಅಂತ. ಫ್ಲಾಶ್ ಮಾಡಿಸಿದ್ರು ಅಂತ ಇವನಿಗೆ ಆಯ್ತಲ್ಲ, ಅವ್ರು ಮಾಡಿಸ್ತಾ ಆಗಿದೆ. ಭಜಂತಿ ಅನುಗ್ರಹನೇ, ಆದರೆ ಈ ರೀತಿ ಮಾಡೋದು ಡೈರೆಕ್ಟ್ ಮಾಡಲ್ಲ. ಅದು ಆ ವ್ಯತ್ಯಾಸ ಇದೆ. ದೊಡ್ಡವರು ಅವರೇ. ಅದು ಇಲ್ಲಿಂದನೇ ಬೇರೆ ಚೀಫ್ ಮಿನಿಸ್ಟರ್ ದೊಡ್ಡವರು, ಪ್ರಿನ್ಸಿಪಾಲ್ ದೊಡ್ಡವರು. ಆದರೆ ಪಾಠಕ್ಕೆ ಅಲ್ಲಿ ಹೋಗಬಾರ್ದು. ವ್ಯವಸ್ಥೆ ಮಾಡಿದ್ದು ಅದಕ್ಕೆ ತಾನೇ ಅಂತ ಹೇಳ್ತಾರೆ. ಆತ್ಮನೋ ಭಜನೆ ಬುದ್ಧಿಂ. ಅದಕ್ಕೇ ದೇವತೆಗಳು ಏನು ಮಾಡ್ತಾರೆ ಅಂದರೆ ಫಸ್ಟು ದೇವರ ಆರಾಧನೆ ಮಾಡೋ ಬುದ್ಧಿ ಕೊಟ್ಟುಬಿಟ್ಟು ಗೊತ್ತಾಗುತ್ತೆ ಸಾಧನೆ ಮಾಡಿಸಿ ಫಲ ಕೊಡ್ತಾರೆ. ಡೈರೆಕ್ಟ್ ಕೊಡೋದಿಲ್ಲ. ಉತ್ತಮಾನಾಂ ಜನಾನಂತೂ ನಿಕೃಷ್ಟಾನಾಂ ವಿಪರ್ಯಯ. ಉತ್ತಮರಿಗೆ ಹಾಗೆ, ಕೆಟ್ಟವರಿಗೆ ಅವ್ರ ಬುದ್ಧಿ ಬಂಕ ಕಳಿಸಿಬಿಟ್ಟು ತಪ್ಪು ಮಾಡಿಸಿ ಪನಿಷ್ ಮಾಡಿಸ್ತಾರೆ. ಶುಭಾಶುಭ ಫಲಾನಂತೂ ಕರ್ಮಣಾಂ ವಿಬುಧಾಸ್ತದ. ದೇವತೆಗಳ ಕಾರ್ಯ ಹಾಗೆ. ದೊಡ್ಡ ಅಡ್ಮಿನಿಸ್ಟ್ರೇಟರ್ಸ್ ಅವರೆಲ್ಲ. ಪ್ರವರ್ತಕ ಯಥಾಯೋಗ್ಯಂ. ಋಷಿಗಳು ಹಾಗಲ್ಲ, ಕರುಣಾಸ್ತದ. ಅದಕ್ಕೆ ರಾಯರ್ಬೇಕು ಹೇಳಬೇಕಾದ್ರೆ ಕಾರುಣ್ಯ ವರೋಹ ಅರಣ್ಯ ಕೃಪಾಸಾಗರ ಅಂತ ಸ್ತೋತ್ರ ಮಾಡ್ತಾ ಕಾರುಣ್ಯ ವಾರಿಧಿಯ ಭಾರ ಅಂತ ಕರೀತಾರೆ. ಸಮುದ್ರ ನೀವು ಅಂತೇಳಿ. ಇವ್ರ ಕರುಣೆ ಜಾಸ್ತಿ ಇದ್ದರೂ ಕೂಡ ಅವ್ರ ಕರುಣೆ ರೀತಿ ಬೇರೆ. ಮೇಷ್ಟು ತಪ್ಪಾದಾಗೆಲ್ಲ ಹೇಳ್ತಿರ್ತಾರೆ, ಅವ್ರು ಹೇಳೋದಿಲ್ಲ. ಅವ್ರು ಹೇಳೋದು ಕೊಟ್ಟಿಲ್ಲ, ಮತ್ತೆ ಹೋಗಿ ತಿಳ್ಕೊಂಬಂತ ಕಳಿಸ್ತಾರೆ. ಶುಭಾಶುಭ ಫಲಾನಂತೂ ಕರ್ಮಣಾಂ ವಿಬುಧಾಸ್ತದ. ಅದೇ ಪ್ರವರ್ತಕ ಯಥಾಯೋಗ್ಯಂ ಋಷಯ ಕರುಣಾಸ್ತದ. ಕರುಣೆ ಇಲ್ಲದೆ ಹೋದರೆ ಇವರು ಪಾಠ ಹೇಳೋದಕ್ಕೆ ಬರೋದಿಲ್ಲ. ಏನಾಗುತ್ತಾಗ ಜೋರಾಗಿ ಎರಡು ಹೊಡೆ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಶಿಕ್ಷೆ ಕೊಟ್ಬಿಟ್ರೆ ಇರ್ತಾರೆ ಅಲ್ಲಿ ಇರೋದಕ್ಕೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ? ಒಳ್ಳೆ ರೀತಿ ಹೇಳಿ ತಿಂತಿರ್ತಾರೆ. ಸುಖಬಿಚ್ಛಂತಿ ಭೂತಾನಾಂ ಪ್ರಾಯೋ ದುಃಖ ಸಹ ನೃಣಾಂ. ಪನಿಷ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಆದಷ್ಟು ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅಲ್ಲಿಗೂ ಬರೋದಾದ್ರೆ ಫೇಲ್ ಆಗ್ತಾರೆ. ನಾವು ಮಾಡ್ಬೇಕಾದ್ರೆ ಅವರೇ ಆಗ್ತಾರೆ ಅಂತ ಬಿಟ್ಬಿಡ್ತಾರೆ ಅಷ್ಟೇ. ಸುಖಮಿಚ್ಛಂತಿ ಭೂತಾನಾಂ ಪ್ರಾಯೋ ದುಃಖ ಸಹ ನೃಣಾಂ. ಉಳಿದವ್ರ ದುಃಖ ನೋಡೋಕ್ಕಾಗಲ್ಲ ಅಂತವ್ರಿಗೆ. ದುಃಖ ಅಸಹ ನೃಣಾಂ.
ಹುಡುಗ ಅಯ್ಯೋ ಪಾಪ ತಕ್ಷಣ ಏನು ಅನಿಸುತ್ತೆ ಅವ್ರಿಗೆ? ಅಯ್ಯೋ ಪಾಪ ಅನ್ಸುತ್ತೆ. ಪೊಲೀಸರಿಗೆ ಅಯ್ಯೋ ಪಾಪ ಅನಿಸ್ಬಾರ್ದು, ಅಯ್ಯೋ ಪಾಪಿ ಅನಿಸ್ಬೇಕು ಅವ್ರದ್ದು, ಅಯ್ಯೋ ಪಾಪ ಅನಿಸ್ಬಾರ್ದು. ಅವ್ರ ಡಿಪಾರ್ಟ್ಮೆಂಟ್ ಅದಲ್ಲ, ಹೇಳಕ್ಕೆ ಕೂತಿಲ್ಲ ಅವರು. ಸುಖವಿಚ್ಛಂತಿ ಭೂತಾನಾಂ ಪ್ರಾಯೋ ದುಃಖಾಸಹ ನೃಣ ತಥಾಪಿ ತೇಭ್ಯ ಪ್ರವರ ದೇವ ಏವ ಹಿ ಹರೇ ಪ್ರಿಯ. ಆದರೆ ತಾರತಮ್ಯದಲ್ಲಿ ಮಾತ್ರ ದೇವತೆಗಳ ಶ್ರೇಷ್ಠ ಹೊರತು ಇವರಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಗುರುಗಳಿಂದ ಜ್ಞಾನ ಬರುತ್ತೆ ಎಂಬುದು ನಿಜ, ಜ್ಞಾನ ಉದ್ಧಾರ ಕಾರಣ ಎಂಬುದು ನಿಜ. ಆದರೆ ಏರ್ಪಾಡು ಮಾಡೋದಲ್ಲ ಅವರಾದ್ದರಿಂದ ನಿಜವಾಗ್ಲೂ ದೊಡ್ಡವರು ಅವರೇ, ತಾರತಮ್ಯದಲ್ಲಿ ದೊಡ್ಡವರು ಅವರು. ನಾವು ಡ್ರಾ ಮಾಡೋಕೆ ಇಲ್ಲಿಂದ ಮಾಡಬೇಕು, ಆ ಕಡೆ ಮಾಡೋಂಗಿಲ್ಲ. ಇತಿ ಉದ್ದಾಮ ಸಂಹಿತಾಯಾಮ್ ಮಹಾಭಾರತದಲ್ಲಿ ಹೇಳಬೇಕಾದ್ರೆ ನ ದೇವ ದಂಡವಾದಾಯ ಅಥವಾ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲವ ದೃಷ್ಟಾಂತ ಕೊಡ್ತಾರೆ. ಒಬ್ಬ ದನ ಕೈಯಲ್ಲಿರ್ತಾನೆ, ಅವನೇ ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾನೆ, ಪಶುಗಳನ್ನು ಕಂಟ್ರೋಲ್ ಮಾಡೋಕೆ ಏನು ಮಾಡ್ತಾರೆ, ಹೇ ಹೇ ಅಂತ ಪಡ್ಕೊಂಡು ದಾರಿ ತೋರಿಸ್ತಾರೆ. ಇದು ಪಶುಪಾಲ ಮಾಡೋ ರೀತಿ. ಇದು ದೇವತೆಗಳು ಆ ರೀತಿ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸುಳ್ಳು ಹೇಳ್ತಾರಕ್ಕೆ ಬಂದಿದ್ದು ಸುಳ್ಳು ಹೇಳುತ್ತೆ ಹಾಗೆಲ್ಲ ಕೇಳೋದಿಲ್ಲ ಅವರು. ಸರಿ ಮಾಡ್ತಿದ್ದಾಗಲೂ ಕಾಣಿಸೋದಿಲ್ಲ. ಫಲ ಕೊಡೋ ವ್ಯವಸ್ಥೆ ಮಾಡ್ತಾರೆ, ಡೈರೆಕ್ಟ್ ಮಾತಾಡೋದಿಲ್ಲ ಅವರು. ದನ ಕಾಯೋನು ಹೇಗೆ ದನಗಳನ್ನು ಕೋಲು ಹಿಡ್ಕೊಂಡು ದಂಡಿಸ್ತಾನೋ ಹಾಗೆ ದಂಡಿಸೋದಿಲ್ಲ. ಎಂತೂ ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ ರಕ್ಷಣೆ ಭಾಗ ಅಭ್ಯಾಸ ಉದ್ದೇಶ ಏನು ಮಾಡಿದ ತಕ್ಷಣ ಒಳಗಿನಿಂದ ಹೇಳ್ಕೊಡ್ತಾರೆ. ನಮಗೆ ತೋರಿಸ್ತು ಇದ್ದಕ್ಕಿದ್ದಾಗಿ ತೋರಿಸ್ತು ಅಂತಾನೆ, ದೇವತೆಗಳು ಗೈಡ್ ಮಾಡಿದರು ಅಂತ ಗೊತ್ತಾ. ಅದಕ್ಕೆ ನಮೋಸ್ತ ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರಯಂತು, ಬೋಧಯಂತು ಅಲ್ಲ ಪ್ರೇರಯಂತು. ಯಾಕೆ ಒಳಗಿಂದ ಮಾಡ್ತಾರೆ, ಹೊರಗೆ ಮಾಡೋದಿಲ್ಲ. ಅದರಿಂದಾಗಿಯೇ ಅವರು ಅರ್ಥ ಮಾಡ್ಕೋಬೇಕು. ಭವಂತ ಸರ್ವ ಇವೆ, ಯಾವಾಗಲೂ ಅನುಗ್ರಹ ಮಾಡಿ ನಮ್ಮನ್ನು. ಅವಿದ್ಯಮಾನ್ ಅವರೊಳಗಿನ ಪ್ರೇರಣೆ ಭಗವಂತ ದೇವೋ ಯೋನ ಪ್ರಚೋದಯ, ಅವರಿಬ್ಬರು ಅಲ್ಲಿದ್ದೇ ಇರ್ತಾರೆ. ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯ ಅಪಕರ್ಷಂತಿ ಸೊ ಅವಾಚೀನಾನಿ ಪಶ್ಯ. ಒಬ್ಬಳು ಯಾರು ಹಾಡು ಮಾಡಬೇಕು ಅಂತ ಇಷ್ಟಪಟ್ಟರೆ ದೇವತೆಗಳು ಏನು ಮಾಡ್ತಾರಂತೆ, ಕೆಟ್ಟ ಬುದ್ಧಿ ಕೊಡ್ತಾರೆ, ಅವನು ಹಾಡು ಹಾಗೆ ಆಗ್ತಾನೆ, ಯೋಚನೆ ಮಾಡೋ ಕಾರಣ ಇಲ್ಲ. ಇವ್ರು ಒಳ್ಳೆ ಬುದ್ಧಿ ಕೊಡ್ತಾರೆ, ಉದ್ಧಾರ ಆಗಿಬಿಡ್ತಾರೆ. ಆ ದೇವತೆಗಳನ್ನು ನಾವು ಆಶ್ರಯಿಸ್ಬೇಕು ಈ ರೀತಿಯಲ್ಲಿ. ಸರಿ, ಅವ್ರು ತಪ್ಪು ಒಳ್ಳೇದು ಮಾಡಿಸೋದಲ್ಲ ಅವ್ರ ಕೆಲಸ. ಯಾರ ಕೈಲಿ ಏನು ಮಾಡಿಸ್ಬೇಕು ಹಾಗೆ ಮಾಡಿಸ್ತಾರೆ. ಅವ್ರಿಗೆ ಗೊತ್ತು ಯಾರೇ ಸ್ವರೂಪ, ನಮಗೆ ಅವ್ರಿಗೆ ಗೊತ್ತಿಲ್ಲ, ಅವರು ಅವ್ರ ವಿಷಯ ನಮ್ಮ ವಿಷಯ ಅವ್ರಿಗೆ ಗೊತ್ತಿರೋದು. ಅವಿದ್ಯಮಾನೋಪಿ ಅವಭಾತಿ ತ್ವಯೋ ಧ್ಯಾತುರ್ಧಿಯ, ಅಲ್ಲಿಂದ ಉಪದೇಶ ಶುರು ಮಾಡ್ತಾರೆ ನೋಡಿ. 6ನೇ ಶ್ಲೋಕದಿಂದ 38 ಜಂಪ್ ಆದ್ರು. 30 ಶ್ಲೋಕ ಬಿಟ್ಬಿಟ್ಟಿದ್ದಾರೆ. ಅವರು ತಾವೇನು ಹೇಳೋಕ್ಕೆ ಹೋಗಲಿಲ್ಲ. ನಾರದರು ಒಂದು ಕತೆ ಹೇಳ್ತೀರಿ ಕೇಳು ಅಂತ ಹೇಳಿದರು. ಏನದು, ನಿಮಿರಾಜ ಯಜ್ಞ ಮಾಡ್ತಾ ಇದ್ದ, ಅಲ್ಲಿ 9 ಜನ ಬಂದರು. ಯಾರವರೆಲ್ಲ? ಜಾಯಂತೆಯರು. ಜಾಯಂತೆಯರು ಏನರ್ಥ? ಕೌಂತೆಯ ಅಂದರೆ ಏನರ್ಥ? ಜಾಯಂತೆಯ ಏನರ್ಥ? ಜಯಂತಿ ಯಾರು? ಋಷಭನ ಭಗವಂತನ ಪತ್ನಿ, ಗೊತ್ತಾಯ್ತಾ? ಆ ರೂಪದಿಂದ ಅಲ್ಲಿ ಅದಕ್ಕೆ ಜಾಯಂತೆಯರು ಅಂತ ಹೆಸರು ಇವರಿಗೆಲ್ಲ. 9 ಜನ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋತ್ರ ದ್ವಿಬಿಳ ಚಮಸಃ ಕರಭಾಜನ. 9 ಜನ ಇದ್ದಾರೆ. ಅವ್ರು ಅವಾಗ ಬರ್ತಾರೋ ಯಜ್ಞಕ್ಕೆ ಬರ್ತಾರೆ. ಬಂದ ತಕ್ಷಣ ಇವರೇನು ಮಾಡ್ತಾರೆ, ನಮಸ್ಕಾರ ಮಾಡಿ ನೀವು ನಮ್ಮ ಪ್ರಶ್ನೆ ಕೇಳ್ತೀರಿ ಉತ್ತರ ಕೊಡಿ ಅಂತಾರೆ. ಸ್ವಲ್ಪ ಬಗ್ಗೆ ಮಾತಾಡೋ ಅಂತಾರೆ. ಸ್ವಾಮಿ ಯಾಕೆ ಆಮೇಲೆ ಮುಗಿಯುತ್ತೆ, ನೀವು ಸಿಗ್ತಾರೆ, ಆಮೇಲೆ ಉಪಯೋಗಿಸ್ಕೊಂಡ್ಬಿಡ, ಮೊದಲು ಪ್ರಶ್ನೋತ್ತರ ಕೊಡಿ ಅಂತ ಉಪದೇಶ ಮಾಡಿ ಹೋಗ್ಬಿಡ್ತಾರೆ. ನಾವು ತುಂಬ ಜನ ಮಾಡೋ ತಪ್ಪೇನಂದರೆ ಅವಕಾಶ ಕಳ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತಾ? ನಾವು ಬಸ್ ನಮಗೋಸ್ಕರ ಕಾಯ್ದರೆ ಉಳಿದೋರು ಬಿಡ್ತಾರೆ, ಮೊದಲು ಅಂತ ಅವರೇ ಗಲಾಟೆ ಮಾಡ್ತಾರೆ. ಅದರಿಂದ ಯಾವಾಗಲೂ ಕೂಡ ಅವಕಾಶ ಸಿಕ್ಕ ಕಳ್ಕೊಳ್ಬಾರ್ದು. ಮತ್ತೆ ಬೇಕು ಅಂದರೆ ಸಿಗೋದು ಸುಲಭ ಅಲ್ವೇ ಅಲ್ಲ. ಅದನ್ನು ತೋರಿಸ್ತಾರೋ, ಸ್ವಾಮಿ ನೀವು ಆಮೇಲೆ ಸಿಗೋದಿಲ್ಲ, ಸಿಕ್ಕಿದ್ದೀರಿ ನಮ್ಮ ಪುಣ್ಯ, ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೊಟ್ಬಿಡ್ತಾರೆ. ಮುಂದೆ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲೇ ಮಾತು ಬರುತ್ತೆ. ಯಾತಕ್ಕೆ ಅಂದರೆ ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ, ಗೊತ್ತಾಯ್ತಾ? ಮನುಷ್ಯ ದೇಹ ಭಾರಿ ಕಷ್ಟ ಸಿಗೋದು ಭಾರಿ ಕಷ್ಟ. ಏನಾಗುತ್ತದೋ ಬೇಗ ಹೋಗ್ಬಿಡುತ್ತೆ. ಬಸ್ ಭಾರಿ ಹೊತ್ತಿಗಾದ್ರೆ ಮಿಸ್ ಆಯಿತು. ಬಂದು ಸ್ವಲ್ಪ ನಿಂತಾರೆ, ಆಮೇಲೆ ಹತ್ತೋದ್ರೆ ಹೋಗ್ಬಿಡುತ್ತೆ ಸರಿ, ಲೇಟಾಗಿ ಮಾಡಿಬಿಟ್ಟು. ಕಾಯೋದು ಹೆಚ್ಚೊತ್ತು, ಕೂಡೋದು ಕಡಿಮೆ ಆಗುತ್ತೆ. ಮನುಷ್ಯ ಜನ್ಮ ಭಾರಿ ದೊಡ್ಡದು, ಆದರೆ ಭಾರಿ ನಶ್ವರ. ಎಷ್ಟು ಮಟ್ಟಿಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಅಷ್ಟೊಳಗೆ ಸಾಧನೆ ಮಾಡಬೇಕಾದ್ರಿಂದ ನೀವು ನಮಗೆ ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ತರ್ತ ಕ್ಷಣಭಂಗುರ, ಕ್ಷಣ ಇದ್ದು ಹೋಗ್ಬಿಡೋದು. ಅವರಿಗೆ ನಮ್ಮ 100 ವರ್ಷ ಕ್ಷಣ ಇದ್ದಾಗ ಲೆಕ್ಕ. ಕೆಲವರು ಕ್ಷಣನೇ ಆಗಿರುತ್ತೆ, 100 ವರ್ಷ ಇರಬೇಕು ಅಂತ ಏನಿಲ್ಲ, ಎಲ್ಲರೂ ಕೂಡ, ಗೊತ್ತಾಯ್ತಾ? ಇಡೀ ಲಾಂಗ್ ನಮ್ಮ ಅನಾದಿ ಕಾಲದ ಇದರೊಳಗೆ ಒಂದು ದಿವಸ ಎಷ್ಟಾಗುತ್ತೆ ನಿಮಗೆ? 100 ವರ್ಷ ಏನು ಬರುತ್ತೆ ಲೆಕ್ಕ ನಿಮಗೆ? ನಮ್ಮ ಅಟ್ಲಾಸಲ್ಲಿ ಇಂಡಿಯಾ ಹ್ಯಾಕ್ ಕಾಣುತ್ತೆ ತೆಗೆದು ನೋಡಿದರೆ ನಿಮ್ಮ ಮನೆ ಕಾಣಿಸೋದಿಲ್ಲ, ಮನೆಗಳು ಯಾರು ಕಾಣಿಸೋದಿಲ್ಲ, ಆ ಊರುಗಳು ಕಾಣಿಸೋದಿಲ್ಲ.
ಹೆಸರು ಕಾಣಿಸುತ್ತೆ ಅಷ್ಟೇ. ದೊಡ್ಡದಾಗ್ತಾ ಹೋದಂತೆ ಚಿಕ್ಕದಾಗಿಬಿಡೋದು. ದೊಡ್ಡ ಕಾಲ ಪ್ರವಾಹದೊಳಗೆ ಒಂದು ಸಣ್ಣ ಗುಳ್ಳೆ ಇದ್ದಾಗ ಅಷ್ಟೇ. ಅಷ್ಟರೊಳಗೆ ಅದು ಯಾವಾಗ ಹೊಡಿಬೋದು, ಬರಸ್ಟ್ ಆಗ್ಬೋದು. ಅಷ್ಟರೊಳಗೆ ಸಾಧನೆ ಮಾಡಬೇಕೆ ಹೊರತು ಅದಕ್ಕೆ ಹೇಳಿದ್ದು ನಾರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದು. ಎರಡು ಹೇಳ್ತಾರೆ, ಒಂದು ಜನ್ಮ, ಇನ್ನೊಂದು ಕರ್ಣ ಇಂದ್ರಿಯ ಹೋದ ಹೇಳಕ್ಕೆ ಬರೋದಿಲ್ಲ ನಿಮಗೀಗ. ಆದ್ದರಿಂದ ಅಷ್ಟೊಳಗೆ ಉಪಯೋಗ ಮಾಡಿಕೊಳ್ಳಿ ಅದನ್ನು ಹೇಳಿ ಮುಂದೆ ಹೇಳ್ತಾರೆ. ಅವಿದ್ಯಾಮ ಅಲ್ಲಿ ನಾಳೆ ದಿವಸ ಅದೆಲ್ಲ ಕಂಟಿನ್ಯೂಷನ್ ನಾಳೆ ಏನು ಉಪದೇಶ ಮಾಡ್ತಾರೆ. 9 ಪ್ರಶ್ನೆ 9 ಉತ್ತರ.